కొంచెం సైడ్ కొంచెం ಏನು ಇವತ್ತು ಕೊಡಗು ಜಿಲ್ಲೆ ಗೋಣಿಕೊಪ್ಪ ಗ್ರಾಮ ಪಂಚಾಯತಿ ಪೌರ ಕಾರ್ಮಿಕರ ಕಾಲೋನಿ ಭೇಟಿ ಮಾಡಿದ್ವಿ. ಇಲ್ಲಿ ಹಲವು ವರ್ಷಗಳಿಂದ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಏನು ಮನೆಗಳಿವೆ, ಸುಮಾರು 19 ಮನೆಗಳು ಫುಲ್ಲು ಎಲ್ಲ ವಿಫಲವಾಗಿವೆ. ಮತ್ತು RTC ನಂಬರು 5/19ರಲ್ಲಿ ನಮ್ಮವರು 19 ಕುಟುಂಬಗಳು ಸುಮಾರು 16 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಅಲ್ಲಿ ಶಿಥಿಲವಾದ ಮನೆಗಳಲ್ಲಿ ವಾಸ ಇರೋದನ್ನು ಕಂಡುಬಂದು ಈಗಾಗಲೇ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಸನ್ಮಾನ್ಯ ಅಧ್ಯಕ್ಷರು ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ತಕ್ಷಣದಿಂದ ಮನೆಗಳನ್ನ ನಮ್ಮ ಪೌರ ಕಾರ್ಮಿಕರಿಗೆ ಹಕ್ಕುಪತ್ರ ಕೊಟ್ಟು 9 and 11 ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಜೊತೆಗೆ ನಮಗೆ ಇಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡೋ ಪೌರ ಕಾರ್ಮಿಕರಿಗೆ ಕನಿಷ್ಠ ಸರ್ಕಾರ ನಿಗದಿ ಮಾಡಿರುವ ಕನಿಷ್ಠ ವೇತನ ನೀಡಿದೆ. ತಾನು ಇಷ್ಟ ಬಂದಂಗೆ ವೇತನ ಕೊಡೋದು ನಮ್ಗೆ ಕಂಡು ಬಂತು. ಅದನ್ನು ಕೂಡ ಅಧ್ಯಕ್ಷರು ಮತ್ತು PDO ಗಮನಕ್ಕೆ ತಂದಿದ್ದೀವಿ. ಸರ್ಕಾರ ಏನು ನಿಗದಿ ಮಾಡಿದೆ ಕನಿಷ್ಠ ವೇತನ ತಕ್ಷಣದಲ್ಲಿ ಕೊಡೋಂಥ ವ್ಯವಸ್ಥೆ ಆಗಬೇಕು. ಮತ್ತು ಎಲ್ಲ ಪೌರ ಕಾರ್ಮಿಕರಿಗೆ 2 ತಿಂಗಳಿಗೆ ಒಂದು ಸರಿ ಆರೋಗ್ಯ ತಪಾಸಣೆ ಮಾಡಬೇಕು ಅಂತ ಹೇಳಿ ಒಂದು ಆದೇಶ ಮಾಡಿದ್ದೀವಿ. ಜೊತೆಗೆ ಮಕ್ಕಳನ್ನ ಓದಿಸುವಂಥ ವಿದ್ಯಾಭ್ಯಾಸಕ್ಕೆ 24.10% ಅನುದಾನದಲ್ಲಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಪಂಚಾಯಿತಿ ಅಧಿಕಾರಿ ಮತ್ತು ಅಧ್ಯಕ್ಷರನ್ನ ನಾವು ಒಂದು ಸೂಚನೆ ಕೊಟ್ಟಾಗ ಅವರು ತಕ್ಷಣ ನಾವು ಒಂದು ಮುಂದಿನ ಸಾಮಾನ್ಯ ಸಭೆಯಲ್ಲಿ ಅದನ್ನು ಮಂಡಿಸಿ ಅಷ್ಟು ಬೇಡಿಕೆಗಳನ್ನ ನಾವು ಈಡೇರಿಸಿ ಅಂತ ಹೇಳಿದ್ದಾರೆ. ತಕ್ಷಣ ಇಲ್ಲಿ ವಾಸ ಇರುವಂಥ ಮನೆಗಳಿಗೆ ಆಯಾ ಪೌರ ಕಾರ್ಮಿಕರಿಗೆ ಹಕ್ಕುಪತ್ರ ಕೊಟ್ಟು ಪಂಚಾಯಿತಿಯಲ್ಲಿ ನೋಂದಾಯಿಸಿಕೊಂಡು 9 and 11 ಕೊಡಬೇಕು ಅಂತೇಳಿ ಒಪ್ಪಿಸಿದ್ದಾರೆ. నెక్స్ట్ ఇంకా 3 నెలల వరకు ఆర్టిస్టులు వస్తాయి అక్కపత్రాలు అప్పుడు బిల్డింగ్ తిరిగండి అలా సార్ నన్ను 3 తింగలు ఆర్టిస్ట్ కష్టపడాలి పడుతుంది. ಗೋಣಿಕೊಪ್ಪ ಪೌರ ಕಾರ್ಮಿಕರ ಕಾಲೋನಿಗೆ ಈ ತುಂಬ ಶಿಥಿಲವಾದ ಮನೆಗಳಲ್ಲಿ ವಾಸ ಇರುವ ನಮ್ಮ ಪೌರ ಕಾರ್ಮಿಕರು ಬದುಕು ಭಾಳ ಚಿಂತಾಜನಕವಾಗಿದೆ. ಇದನ್ನು ನಾವು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ತಕ್ಷಣ ಇದಕ್ಕೆ ಒಂದು ದುರಸ್ತಿ ಮಾಡೋ ಕ್ರಮ ತಗೋಬೇಕು. ಜೊತೆಗೆ
ಹಕ್ಕುಪತ್ರನ ಅವರು ಯಾರು ವಾಸ ಇದ್ದಾರೆ ಅವರಿಗೆ ನ್ಯಾಯಬದ್ಧವಾಗಿ ಹಕ್ಕುಪತ್ರ ಕೊಡಬೇಕು ಅಂತೇಳಿ ನಾವು ಈ ಸಂಬಂಧಪಟ್ಟ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೀವಿ. ಅವರು ಅತಿ ಶೀಘ್ರವಾಗಿ ಮಾಡ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆದರೂ ಸರ್ಕಾರ ಕೂಡ ಈ ಬಗ್ಗೆ ಈ ಕಡೆ ಗಮನ ಹರಿಸ್ಬೇಕು. ಇಲ್ಲೆಲ್ಲ ಮೂಲಭೂತ ಸೌಕರ್ಯಗಳಿಲ್ಲದೆ ಭಾಳ ಒಂದು ರೀತಿಲಿ ಈ ಕಡೆ ನೋಡಿದ್ರೆ ಫಿಟ್ ಗುಂಡಿ ಇದೆ, ಆ ಕಡೆ ಇದ್ದರೆ ದೊಡ್ಡ ಮೋರಿ ಇದೆ. ಆ ದುರ್ವಾಸನೆಯಲ್ಲಿ ವಾಸ ಮಾಡ್ತಾ ಇರೋದು ನಮ್ಮ ಪೌರ ಕಾರ್ಮಿಕರ ಬದುಕು ಭಾಳ ಚಿಂತಾಜನಕ. ಶಾಸಕರ ಗಮನಕ್ಕೂ ಕೊನೆಯ ಸರಿ ನಾವು ತಂದಿದ್ದೀವಿ, ಮತ್ತೊಂದು ಸರಿ ಶಾಸಕರ ಗಮನಕ್ಕೆ ತಂದು ಒತ್ತಾಯ ಮಾಡ್ತೀವಿ. ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಅತಿ ಶೀಘ್ರವಾಗಿ ಪೌರ ಕಾರ್ಮಿಕರಿಗೆ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.